ಇಲ್ಲ ಇನ್ನ ಪೆಟ್ಟು ತಿನ್ಬೇಕಾಗತ್ತೆ. ನಿಜ ಹೇಳೋ. ನಿಮಗೆ ಎಷ್ಟು ಸರಿ ಹೇಳ್ಬೇಕು? ಅವನ ಅಗಸ್ತ್ಯ ಅಲ್ಲ, ಆದಿತ್ಯ. ನೀವೇನೇ ಮಾಡಿದ್ರು ಇಷ್ಟೇ ನಂಗೆ ಗೊತ್ತಿರೋ ಉತ್ತರ. ಅವರು ಅಗಸ್ತ್ಯನ್ ಬಗ್ಗೆ ಕೇಳ್ತಿದಾರಾ? ನನಗವ್ರು ಮಾತಾಡ್ತಾ ಇರೋದು ಸರಿಯಾಗಿ ಕೇಳಿಸ್ತಾ ಇಲ್ಲ. ನಿನಗೇನಾದ್ರೂ ಕೇಳಿಸ್ತಾ ಇದೆಯಾ? ನಾನು ಮಾತಾಡ್ತಾ ಇರೋದಕ್ಕೆ ಇಷ್ಟು ಸಮಾಧಾನವಾಗಿದ್ದೀನಿ. ನಮ್ಮ ಹುಡುಗರಿಗೆ ಒಂದು ಮಾತು ಹೇಳಿದ್ರೆ ಸಾಕು, ನೀನು ಉಸಿರು ನಿಂತೋಗುತ್ತೆ. ನಿಜ ಹೇಳ್ಬಿಡು. ಅವ್ರ ಅಗಸ್ತ್ಯನ್ ಬಗ್ಗೆ ತಾನೇ ಕೇಳಿದ್ದು. ಲೇ ಹುಡುಗ್ರ, ನಾನು ಬರೋವರೆಗೂ ಇವನ್ನ ಯಾರು ಮುಟ್ಬೇಡಿ. ಸರಿ ಅಣ್ಣ. ಶ್ರೀಕಾಂತ, ಯಾರ ಮುಂದೆ ಇಷ್ಟು ಜೋರಾಗಿ ಮಾತಾಡ್ತಿದ್ಯಾ ಅನ್ನೋ ಪರಿಜ್ಞಾನ ಇದೆಯಾ ನಿನ್ಗೆ? ನಿನಗ್ ಮಾತ್ರ ತಂಗಿ ಮೇಲೆ ಪ್ರೀತಿ ಕಾಳಜಿ ಇದೆ ಅನ್ಕೊಂಡಿದ್ಯಾ? ಇಲ್ಲಿರೋ ಪ್ರತಿಯೊಬ್ರು ಭಕ್ತಿ ಜೀವನ ಸಂತೋಷವಾಗಿ ನೆಮ್ಮದಿಯಾಗಿರ್ಬೇಕು ಅಂತಾನೆ ಬಯಸ್ತಾ ಇರೋದು. ಇದ್ಯಾಕೆ ನಿಂಗೆ ತಲೆಗೆ ಹೋಗ್ತಿಲ್ಲ? ಗುರುಗಳ ಮುಂದೆನೆ ಜೋರಾಗಿ ಮಾತಾಡೋಷ್ಟು ಎತ್ತರಕ್ಕೆ ಬೆಳೆದ್ಬಿಟ್ಟಿಯಾ? ಅಮ್ಮ, ನನ್ನ ಮಾತಿನ ಅರ್ಥ ಅದಲ್ಲ. ಮಾತಾಡ್ಬೇಡ. ಮೊದಲು ಗುರುಗಳ ಹತ್ರ ಕ್ಷಮೆ ಕೇಳು. ಕೇಳು ಅಂದೆ. ನನ್ನ ಕ್ಷಮಿಸಿ ಗುರುಗಳೇ. ನಿಮ್ಮ ಮುಂದೆ ದನಿ ಏರಿಸಿ ಮಾತಾಡಿದ್ದೆ ತಪ್ಪು. ಆದ್ರೆ ಅದ್ರ ಹಿಂದಿನ ಕಾರಣ ಮಾತ್ರ ನನ್ನ ತಂಗಿ ಜೀವನ ಚೆನ್ನಾಗಿರ್ಲಿ ಅನ್ನೋದು ಬಿಟ್ರೆ ಬೇರೆ ಏನೂ ಇಲ್ಲ. ದಾಮಿನಿ ಅಮ್ಮವ್ರ ಮನೆಗೆ ನನ್ನ ತಂಗಿನ ಸೊಸೆಯಾಗಿ ಕಳಿಸೋದು ನನಗಿಷ್ಟ ಇಲ್ಲ. ನಾನು ಆಡಿದ ಮಾತುಗಳಿಗೆ ನೀವೇನೇ ಶಿಕ್ಷೆ ಕೊಟ್ಟರು ನಾನು ಸಂತೋಷದಿಂದ ಸ್ವೀಕರಿಸ್ತೀನಿ. ಆದ್ರೆ ನೀವು ಹೇಳಿರೋ ಗಂಡು ಮಾತ್ರ ನನ್ನ ತಂಗಿಗೆ ಯಾವ ರೀತಿಲೂ ಸರಿಯಾದವನಲ್ಲ. ನನಗೆ ಬನಶಂಕರಮ್ಮನ ಮೇಲೆ ನಂಬಿಕೆ ಇದೆ. ಅವಳು ನಮ್ಮ ಭಕ್ತಿಗೆ ಸರಿಯಾದ ಹುಡುಗನೇ ಗಂಟು ಹಾಕೋದು. ಅಮ್ಮ ನಡಿ. ನಿಜ ಹೇಳು, ಅವ್ರ ಅಗಸ್ತ್ಯನ್ ಬಗ್ಗೆ ತಾನೇ ಕೇಳ್ತಾ ಇದ್ದಿದ್ದು. ಅದು ಪಾಪ, ಅವನಿಂದ ಅಚಿಂತ್ಯ ಸಿಕ್ಕಾಕೊಂಡ. ಪಾಪಿ ಅವನು. ಇನ್ನೂ ಎಷ್ಟು ಜನಕ್ಕೆ ಹೀಗೆ ನೋವು ಕೊಡ್ಬೇಕು ಅನ್ಕೊಂಡಿದ್ದಾನೋ. ಅಯ್ಯೋ ಭಕ್ತಿ, ಸುಮ್ಮನೆ ವಿಷಯ ಗೊತ್ತಿಲ್ಲದೆ ಏನೇನೋ ಮಾತಾಡ್ಬೇಡ ಭಕ್ತಿ. ಅದನ್ನೇ ಕೇಳ್ತಿದ್ದೀನಲ್ಲ, ಹೇಳು. ಅಗಸ್ತ್ಯನ ಇವರೆಲ್ಲ ಯಾಕೆ ಇಷ್ಟೊಂದು ಟಾರ್ಗೆಟ್ ಮಾಡ್ತಾ ಇದಾರೆ ಅಂತ ನನಗೆ ಗೊತ್ತಾಗ್ತಿಲ್ಲ. ಟಾರ್ಗೆಟ್ ಅಂದ್ರೆ ಇವರು ಅಗಸ್ತ್ಯನ್ ಬಗ್ಗೆನೇ ಕೇಳ್ತಾ ಇದ್ದಿದ್ದ? ಹೌದು, ಆದ್ರೆ ಯಾಕೆ ಅಂತ ನನಗೆ ಗೊತ್ತಾಗ್ತಿಲ್ಲ. ನನ್ನ ಪ್ರಕಾರ ಅಗಸ್ತ್ಯಂಗೆ ಮತ್ತೆ ಈ ಕಿಡ್ನಾಪರ್ಸ್ಗೆ ಏನೋ ಸಂಬಂಧ ಇರುತ್ತೆ. ಹಾ, ಸಂಬಂಧನ? ಖಂಡಿತ ಇದೆ. ಹೇಗೆ ಹೇಳ್ತೀಯಾ? ಹಾ, ನಂಗನ್ಸುತ್ತೆ ನಮ್ಮೂರಲ್ಲಿ ಅಗಸ್ತ್ಯಂಗೆ ಯಾವ್ದೋ ನಿಧಿ ಇರೋದ್ರ ಬಗ್ಗೆ ಗೊತ್ತಿರುತ್ತೆ. ಅದಕ್ಕೆ ಅದ್ರ ಬಗ್ಗೆ ತಿಳ್ಕೊಳ್ಳೋಕೆ ಇವನ್ನ ಕಿಡ್ನಾಪ್ ಮಾಡಿದ್ದಾರೆ. ನಿನಗೇನಾದ್ರೂ ಲೂಸಾ? ಈ ಕಾಲದಲ್ಲಿ ನಿಧಿ ಅಂತೆ. ಆತರ ಅಗಸ್ತ್ಯನ್ಗೇನಾದ್ರೂ ಗೊತ್ತಿದ್ದಿದ್ರೆ ನನ್ಗೂ ಗೊತ್ತಿರ್ತಿತ್ತು. ಮತ್ ಅವ್ರು ಯಾಕೆ ಹಿಂಗೆಲ್ಲ ಮಾಡ್ತಾರೆ? ಅವನ್ನ ಕಿಡ್ನಾಪ್ ಮಾಡೋ ಲೆವೆಲ್ಗೆ ಇಳಿದವ್ರೆ ಅಂದ್ರೆ? ನಿಜ ಹೇಳು, ನೀನು ಅಗಸ್ತ್ಯ ಅಲ್ಲ ತಾನೆ? ಇನ್ ಸ್ವಲ್ಪ ಹೊತ್ತಲ್ಲಿ ನೀನೇ ಅಗಸ್ತ್ಯ ಅಂದ್ರೂ ನನ್ಗೆ ಆಶ್ಚರ್ಯ ಇಲ್ಲ. ಯಾಕೆ ಹಾಗಂದೆ ಅಂದ್ರೆ ಅದೇ ನಿಂಗೆ ಗೊತ್ತಲ್ವಾ,
ನಾನ್ ದಾಮಿನಿ ಅಮ್ಮನ ಮನೆಗ್ ಬಂದಾಗ್ಲೂ ಶಾಂತಾರಾಮ ಜನಗಳನ್ನ ಕರ್ಕೊಂಡ್ ಬಂದ್ಬಿಟ್ಟು ಇವನೇ ಅಗಸ್ತ್ಯ ಅಂತ ದೊಡ್ಡ ಸೀನ್ ಮಾಡ್ಬಿಟ್ಟ. ನಿಮ್ಮ ಅಮ್ಮ ಹೇಳಿದ್ರು ಒಪ್ಕೊಳ್ದೆ ಶಾಂತಾರಾಮ ಎಷ್ಟು ಡ್ರಾಮಾ ಮಾಡ್ದ. ಅವನನ್ನ ಯಾರು ಅನ್ಕೊಂಡಿದ್ದೀರಾ? ಇಡೀ ಊರನ್ನೇ ಇಷ್ಟು ವರ್ಷ ಕತ್ಲೆಗೆ ತಳೆದವನು ಅಗಸ್ತ್ಯ. ಹೌದು, ದಾಮಿನಿ ಅಮ್ಮವ್ರ ಮೇಲೆ ತುಂಬಾ ದ್ವೇಷ ಇಟ್ಕೊಂಡೆ ಶಾಂತಾರಾಮ ಹೀಗ್ ಮಾಡ್ತಿರೋದು. ನನಗನ್ಸುತ್ತೆ ಗುಳಿ ಇದು ಕೂಡ ಅವ್ರದೇ ಪ್ಲಾನ್ ಇರ್ಬೇಕು. ನೀನ್ ಅಗಸ್ತ್ಯ ಅಂತ ಪ್ರೂವ್ ಮಾಡಕ್ ಆಗ್ದಲೆ ಈ ತರ ಮಾಡ್ತಾ ಇರ್ಬೇಕು. ನೀನ್ ನನ್ ಮಾತು ಒಪ್ಕೊಂಡಿಯಲ್ಲ, ನಾನ್ ಅರ್ಥ ಗೆದ್ದಂಗೆ. ಏನ್ ಹಾಗ್ ನೋಡ್ತಾ ಇದ್ಯಾ? ಅಲ್ಲಿಂದ ಅಚ್ಚಿಂತಿನ ಹೇಗ್ ಬಿಡಿಸ್ಕೊಬರೋದು ಅಂತ ಯೋಚನೆ ಮಾಡು. ಸ್ಪೀಕರ್ ಹಲೋ, ಅಯ್ಯ ಅದೇನೋ ಅಂತಾರಲ್ಲೋ, ಅದು ಕರೆಕ್ಟಾಗಿ ನಿನಗೆ ಸೂಟ್ ಆಗತ್ತೆ ನೋಡು. ಅಲ್ಲ, ಈ ಮಂಗಾಟ ಮಾಡೋದಕ್ಕೆ ಮುಂಬೈಯಿಂದ ಜನನ್ ಕರ್ಸ್ಬೇಕಾಗಿತ್ತೇನೋ? ಅಯ್ಯ, ಅದು ಹುಡುಗರು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಟ್ಟಿದ್ದಾರೆ ಅಷ್ಟೇ. ಈಗ ಅದನ್ನೇ ಹೇಳ್ಬೇಕಲ್ಲ, ಬೇರೆ ಕಾರಣ ಕೊಡಂಗಿಲ್ವಲ್ಲ. ನಮ್ಮ ಹುಡುಗರಷ್ಟು ಶಾರ್ಪ್ ಇಲ್ವಲ್ಲ, ಅವರು ಸ್ವಲ್ಪ ಯಾಮಾರ್ಬಿಟ್ಟಿದ್ದಾರೆ. ಹಾ, ನೋಡು ನೋಡಿ ನೋಡಿ ನೋಡಿ, ಹಂಗೆ ಈಗ್ಲೂ ಯಾಮಾರ್ಬೇಡಿ. ಯಾಕಂದ್ರೆ ಅಗಸ್ತ್ಯ ಅಚಿಂತ್ಯನ್ ಹುಡ್ಕೊಂಡು ಹೊರಟಿದ್ದಾನೆ. ಅವನನ್ನ ನೆಗ್ಲೆಕ್ಟ್ ಮಾಡೋಂಗಿಲ್ಲ, ಹುಷಾರು. ಬರ್ಲಿ ಅಗಸ್ತ್ಯ ಬಂದ್ರೇನೆ ಈ ಆಟಕ್ಕೆ ಮಜಾ ಸಿಗೋದು. ನಾನ್ ಸುತ್ತ ನೆಟ್ಟಿರೋ ಮುಳ್ತಂತಿಗೆ ಅವನಾಗೆ ಬಂದು ಸುತ್ತ ಹಾಕೋತಾ ಇದ್ದಾನೆ. ನಾನ್ ಹೇಳ್ದಂಗೆ ಕೇಳದೆ ಇದ್ರೆ ಪ್ರಾಣನೇ ಬಿಡ್ಬೇಕಾಗತ್ತೆ. ತಾಗ ಲೇ ಅಪ್ಪಿ ತಪ್ಪಿ ಇದ್ರಲ್ಲಿ ನನ್ನ ಹೆಸರೇನಾದ್ರೂ ಬಂದ್ರೆ ಏಯ್, ಖಂಡಿತ ಬರಲ್ಲ. ನೋಡ್ತೀರಿ, ಅವನ ಬಾಯಿಂದಾನೆ ನಾನೇ ಅಗಸ್ತ್ಯ ಅಂತ ಹೇಳ್ಬೇಕು. ಹಾಗ ಮಾಡ್ತೀನಿ. ಅದೇನ್ ಮಾಡ್ತಿರೋ, ಆದ್ರೆ ಇನ್ನೊಂದ್ಸಲಿ ಹೇಳ್ತಿದ್ದೀನಿ ಕೇಳಿ, ಅಗಸ್ತ್ಯನ್ನ ತುಂಬಾ ಲೈಟಾಗಿ ತಗೋಬೇಡಿ. ಆಯ್ತು ರಾಯ್ರೆ, ನೀವೇನ್ ಟೆನ್ಷನ್ ತಗೋಬೇಡಿ. ಏ ನೋಡ್ರ, ಅವನ್ ನಿಮ್ ತರ ಬರೀ 7 ಕೆರೆ ನೀರ್ ಕುಡ್ದು ಬೆಳ್ದಿರೋ ಹುಡುಗ ಅಲ್ಲ. ಬೆಂಗಳೂರು ನೀರ್ ಕುಡ್ದು ಬೆಳ್ದಿರೋ ಹುಡುಗ, ನೆನಪಿರ್ಲಿ. ಏ ದಯಾ, ಆಗಲ್ಲ. ಆಗುತ್ತೆ, ಹೇಳಿದ್ನಲ್ಲ ಆಗಲ್ಲ ಅಂತ. ಆಗುತ್ತೆ. ನಾನ್ ಹೇಳ್ದಾಗೆ ನೀನ್ ಕೇಳ್ಬೇಕು. ನೀನ್ ಹೇಳ್ದಂಗೆ ನಾನ್ ಯಾಕೆ ಕೇಳ್ಬೇಕು? ಯಾಕೆ ಅಂದ್ರೆ ನಾನು ಹೇಳ್ತಾ ಇದ್ದೀನಿ ಅದಕ್ಕೆ. ನೋಡು ಭಕ್ತಿ, ನೀನ್ ಹೋದ್ರೆ ನಿನ್ನ ಬಿಟ್ಟು ನಾನು ಹೋಗಲ್ಲ. ನಿಂಗೇನ್ ಲೂಸಾ? ಸ್ವಲ್ಪ ನಾಲ್ಗೆನ ಹಿಂದೆ ಹಾಕಿ ಬುದ್ಧಿ ಕೆಲ್ಸ ಕೊಡು. ಇಲ್ಲೇ ಇದ್ರೆ ಇಬ್ರು ಸಿಕ್ಕಾಕೋಬೇಕಾಗುತ್ತೆ ಕಣೆ. ನಿನಗೆ ಹೋರಾಡೋ ಧೈರ್ಯ ಇಲ್ಲ ಅಂದ್ರೆ ನನಗೆ ಹೇಳು, ನಾನ್ ನೋಡ್ಕೋತೀನಿ ಆ ಗುಂಡಗಳನ್ನ. ಭಕ್ತಿ